ಒಂದು ಅತ್ಯಾಚಾರ ಅನ್ನೋದಾದಾಗ ಆ ಒಂದು ಸೀನ್ನ ಮಾಡುವಾಗ ಸರ್, ನಾನು ಆ ಸೀನ್ ಆದ್ಮೇಲೂ ಕೂಡ ಅಳ್ತಾನೆ ಇದ್ದೆ. ಡೈರೆಕ್ಟರ್ ಸರ್ ಹೇಳ್ತಾ ಇದ್ರು ನನಗೆ, ಸೀನ್ ಮುಗಿತಮ್ಮ, ನೀನ್ ಯಾಕಿನ್ನು ಅಳ್ತಾನೆ ಇದೆಯಾ ಅಂತ. ಸರ್, ಈಗ ನಾವ್ ಎಷ್ಟೋ ರೇಪ್ ಕೇಸ್ಗಳನ್ನ ನೋಡ್ತಾ ಇದೀವಿ ಸರ್, ಎಷ್ಟೋ ಅತ್ಯಾಚಾರಗಳು ಹೆಣ್ಮಕ್ಳ ಮೇಲೆ, ಚಿಕ್ಕ ಮಕ್ಳ ಮೇಲೆಲ್ಲ ನೋಡ್ತಾ ಇದೀವಿ ಸರ್. ನಾನು ಆ ಪಾತ್ರ ಮಾಡುವಾಗ ಸರ್, ಅದನ್ನ ನಾನು ರೀಲ್ ಅಲ್ಲಿ ಮಾಡಿದ್ರು ಕೂಡ ಆ ಒಂದು ನೋವು ಹೇಗಿರ್ಬೋದು ಅನ್ನೋದನ್ನ ನಾನು ನಿಜವಾಗ್ಲೂ ಅದನ್ನ ನಾನು ಅನುಭವಿಸ್ದೆ. ಬಟ್ ಅದು ರಿಯಲ್ ಎಲ್ಲ ಹೆಣ್ಮಕ್ಳು ಕೂಡ ಎಷ್ಟು ಅನುಭವಿಸಿರ್ತಾರೆ ಸರ್. ಅದನ್ನ ನಾನು ನೆನೆಸ್ಕೊಂಡಾಗ ನಾನು ಆ ಸೀನ್ ಮಾಡಿ ಅವತ್ತು ಅಂತಲ್ಲ, 2-3 ದಿನ ಆದ್ಮೇಲೂ ಕೂಡ ನಾನು ತುಂಬಾನೇ ಡಿಸ್ಟರ್ಬ್ ಆಗ್ಬಿಟ್ಟಿದ್ದೆ. ಅದರಿಂದ ಹೊರಗೆ ಬರೋದಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ಆದಷ್ಟು ಈ ಅತ್ಯಾಚಾರದ ವಿಚಾರವಾಗಿ ಕ್ರಮನ ತಗೊಳ್ಳೇಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಮೆಲ್ಲರ ಹತ್ರನೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಸರ್. ದಯವಿಟ್ಟು ಈ ಅತ್ಯಾಚಾರದ ಬಗ್ಗೆ ದಯವಿಟ್ಟು ಗಮನ ಕೊಡಿ. ಆದಷ್ಟು ಇದನ್ನ ಆದಷ್ಟು ಕಮ್ಮಿ ಆಗೋದಕ್ಕೆ ನಡಿಲೇಬಾರ್ದು. ನಮ್ಮ ಹೆಣ್ಮಕ್ಳು ಪ್ರತಿಯೊಬ್ಬರಿಗೂ ಕೂಡ ನಾವು ರಕ್ಷಣೆಯಿಂದ ನೋಡ್ಕೋಬೇಕು. ಕೆಲವು ಆಸಿಡ್ ಅಟ್ಯಾಕ್ ಆದಂತ ಕೆಲವು ಹೆಣ್ಮಕ್ಳು ಬಂದು ಮಾತಾಡಿದಾಗ ಸರ್, ನಿಮ್ಗೆ ಕಾಪಾಡೋದಕ್ಕೆ ಕೈವಾದ, ಬಟ್ ನಮ್ಮನ್ನ ಕಾಪಾಡೋದಕ್ಕೆ ಯಾರು ಇಲ್ಲ ಅಂತ ನಮ್ಮ ಹತ್ರ ಹೇಳಿದಾಗ ಹೊಟ್ಟೆ ಉರಿಯುತ್ತೆ ಸರ್. ನಿಜವಾಗ್ಲು ಹೆಣ್ಮಕ್ಳು ಹೊರಗಡೆ ರಾತ್ರಿ ಹೊತ್ತು ಓಡಾಡೋದಕ್ಕೆ ಭಯ ಪಡ್ತಾರೆ. ಆ ಥರದ್ದು ಒಂದು ಇದರಲ್ಲಿ ನಾವಿದ್ದೀವಿ ಸರ್.